ಎನ್ನಂಬಿಕೆ ಬಳಗದಿಂದ ಒಂದು ಕತೆ ಹೇಳ್ತಿಲ್ಲ ಪ್ಲೀಸ್. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಈ ರಾಜನಿಗೆ ಕಿವಿ ಕತ್ತೆ ಕಿವಿ ಥರ ಇತ್ತು. ಈ ರಹಸ್ಯ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅರಮನೆಗೆ ಬರೋ ಒಬ್ಬ ಕ್ಷೌರಿಕ ಇರ್ತಾನಲ್ಲ, ಅವನಿಗೆ ಹೇರ್ ಕಟ್ ಮಾಡೋನು, ಅವನಿಗೆ ಮಾತ್ರ ಗೊತ್ತಿತ್ತು. ಆ ಕ್ಷೌರಿಕ ಬಿಟ್ಟು ಬೇರೆ ಇನ್ಯಾರೂ ರಾಜನಿಗೆ ಬಂದು ಹೇರ್ ಕಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಒಂದಿನ ಏನಾಯಿತು, ಈ ಕ್ಷೌರಿಕಂಗೆ ವಯಸ್ಸಾಗಿತ್ತು, ಜ್ವರ ಬಂದ್ಬಿಡ್ತು. ಅವನೇನು ಮಾಡ್ದ, ಅವನ ಮೊಮ್ಮಗನ ಕಳಿಸ್ದ, ಹೋಗು ರಾಜನಿಗೆ ಹೇರ್ ಕಟ್ ಮಾಡಿಕೊಟ್ಪ ಅಂತ. ರಾಜನಿಗೆ ಸ್ವಲ್ಪ ಭಯ ಆಯಿತು. ಆದರೂ ಅವನು ಈ ಮೊಮ್ಮಗನಿಗೆ ಎಚ್ಚರಿಕೆ ಕೊಟ್ಟ, ನೋಡು, ನನ್ನ ಕಿವಿ ಕತ್ತೆ ಕಿವಿ ಅನ್ನೋ ರಹಸ್ಯನ ಯಾರಿಗಾರು ಹೇಳಿದ್ರೆ ನಿನ್ನನ್ನು ಗಲ್ಲಿಗೆ ಏರಿಸ್ಬಿಡ್ತೀನಿ ಅಂತ ಹೆದರಿಸಿ ಕಳಿಸ್ದ. ಆಮೇಲಿಂದ ಮಾರನೇ ದಿನ ಅವನಿಗೆ ಸಭೆಯಲ್ಲಿ ಕೂತ್ಕೋಬೇಕಾಯ್ತು. ರಾಜಂಗೆ ಸಭೆಯಲ್ಲಿ ಇವನು ಹೋಗೋದಕ್ಕೆ ಮುಂಚೆ ಎಲ್ಲರೂ ಏನೋ ಮಾತಾಡ್ಕೋತಾ ಇರೋ ಹಾಗಿತ್ತು, ಕುಸುಗುಸು ಪಿಸುಪುಸು ಅಂತ. ಇವನಿಗೇನು ಅನ್ನಿಸ್ತು, ಈ ಮೊಮ್ಮಗ ಎಲ್ರಿಗೂ ಹೇಳ್ಬಿಟ್ಟಿದ್ದಾನೆ, ಇವರೆಲ್ಲರೂ ನನ್ನ ಕಿವಿ ಕತ್ತೆ ಕಿವಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ದಾಸಿರ ಹತ್ರ ಹೋದ, ಅವರು ಏನೋ ಗುಸುಗುಸು ಪಿಸುಪಿಸು ಮಾತಾಡ್ತಾ ಇದ್ದಾರೆ. ಸೈನಿಕರ ಹತ್ರ ಹೋದರೆ ಅವರು ಎಲ್ಲ ಏನೋ ಮಾತಾಡ್ಕೋತಾ ಇದ್ದಾರೆ ಇವನು ಹೋಗೋದಕ್ಕೆ ಮುಂಚೆ. ಇವನಿಗೇನು ಅನ್ನಿಸ್ತು, ಈ ಮೊಮ್ಮಗ ಹೋಗ್ಬಿಟ್ಟು ಎಲ್ಲ ಕಡೆನೂ ಡಂಗೂರ ಹೊಡೆದ್ಬಿಟ್ಟಿದ್ದಾನೆ, ಎಲ್ಲರಿಗೂ ಹೇಳ್ಬಿಟ್ಟಿದ್ದಾನೆ ಅಂತ ಅವನಿಗೆ ಕೋಪ ಬಂತು. ಒಬ್ಬ ನೆತ್ತಿಗೆ ಏರ್ತಾ ಇತ್ತು, ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದ. ಹಾಗೆ ಇನ್ನೊಂದು ದಿನ ಮೆರವಣಿಗೆಗೆ ಅಂತ ಊರು ಸುತ್ತೋದಕ್ಕೆ ಅಂತ ಹೋದ. ಅಲ್ಲಿ ಒಬ್ಬ ತಮಟೆ ಬಾರಿಸ್ತಾ ಇದ್ದ. ಆ ತಮಟೆ ಬಾರಿಸ್ತಾ ಇದ್ದಿದ್ದ ಸದ್ದು ಕೂಡ ಅವನಿಗೆ ಹೆಂಗೆ ಕೇಳಿಸ್ತು, ರಾಜನ್ ಕಿವಿ ಕತ್ತೆ ಕಿವಿ, ರಾಜನ್ ಕಿವಿ ಕತ್ತೆ ಕಿವಿ, ರಾಜನ್ ಕಿವಿ ಕತ್ತೆ ಕಿವಿ ಅಂತ ಇದೆ ಅನ್ನೋ ಥರ ಅನ್ನಿಸ್ತು. ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಅವನಿಗೆ ವಿಪರೀತ ಕೋಪ ಬಂದು ಬೀದಿನಲ್ಲೇ ಎಲ್ಲರ ಮುಂದೆ ಕೂಗಿ ಅವನ ಕೂದಲು ಸರಿಸಿ, ಹೌದು ಕಣ್ರಯ್ಯ, ನನ್ನ ಕಿವಿ ಕತ್ತೆ ಕಿವಿನೇ, ಏನೀಗ ನಾದರೂ ನಿಮ್ಮ ರಾಜ ಅಂತ ಜೋರಾಗಿ ಕೂಗ್ಬಿಟ್ಟ. ಅದನ್ನ ನೋಡಿ ಅಲ್ಲಿದ್ದ ಜನ ಎಲ್ಲ ನಕ್ಬಿಟ್ರು. ಅವನಿಗೆ ಅವಮಾನ ತಾಳೋಕ್ಕಾಗದೆ ಅದಾದಮೇಲೆ ರಾಜ್ಯ ಎಲ್ಲ ಬಿಟ್ಟು ಅವನು ಕಾಡಿಗೆ ಹೊರಟೋದ. ಇದರಿಂದ ನಮಗೇನು ಅರ್ಥ ಆಗುತ್ತೆ, ಯಾವಾಗಲೂ ಬೇರೆಯವರು ನಮ್ಮ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ, ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ತಲೆ ಕೆಡಿಸ್ಕೋತಾ ಇರಬಾರ್ದು. ಯಾರು ಏನು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ದಲೆ ನಾವು ಹೇಗಿರ್ತೀವೋ ಹಾಗಿರೋದರಲ್ಲಿ ನಮಗೆ ಕ್ಷೇಮ.